ದೊಡ್ಡೋರು ಹೇಳ್ತಾ ಇರ್ತಾರಲ್ವ, ಒಬ್ಬರು ವ್ಯಾಲ್ಯೂ ಅವ್ರಿಲ್ಲ ಅಂದಾಗಲೇ ಗೊತ್ತಾಗೋದು ಅಂಥೇಳಿ ನನಗೂ ಇವಾಗ ಅದು ಅರಿವಾಯಿತು. ನಮ್ಮ ಹಸ್ಬೆಂಡ್ ಇದ್ದಾಗ ಅವ್ರ ಜೊತೆ ಜಗಳ ಆಡ್ಕೊತ, ಅವರಿಗೆ ಕಾಲು ಎಳ್ಕೊತ, ನಾನು ಕಾಲು ಎಳ್ಕೊತ ಇರ್ತಿದ್ವಿ. ಅದು ಡಿಫ್ರೆನ್ಸ್ ನಮಗೆ ಗೊತ್ತಾಗ್ತಿರಲಿಲ್ಲ. ಬಟ್ ಇವಾಗ ಅವ್ರು 2 ಡೇಸಿಂದ ಮನೇಲಿಲ್ಲ. ಎಷ್ಟು ಮನೆ ಖಾಲಿ ಖಾಲಿ ಆಗಿದೆ ಅಂದರೆ ಏನೋ ಕಳ್ಕೊಂಡು ಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಯಾರಿಗಾದರೂ ಹಿಂಗೆ ಅನಿಸಿದ್ರೆ ನನಗೂ ಕಮೆಂಟಲ್ಲಿ ತಿಳಿಸಿ. ಅವರಿದ್ರೂ ಅವ್ರು ಇರಲಿಲ್ಲ ಅಂದರು, ನಾವಂತೂ ಸ್ಕೂಲಿಗೆ ಹೋಗಲೇಬೇಕಲ್ವ. ಹಂಗಾಗಿ ಬೆಳಗ್ಗೆ ಎದ್ದು ಅನ್ನ ಸಾಂಬಾರು ಮಾಡಿದೆ. ಹರ್ಷಗೂ ಅದನ್ನೇ ತಿನ್ನಿಸಿದ್ದೆ. ಅವನಿಗೆ ಟಿಫನ್ ಬಾಕ್ಸು ಪ್ಯಾಕ್ ಮಾಡಿಕೊಂಡೆ. ಅದ್ರ ಜೊತೆ ತುಪ್ಪನ ಹಾಕ್ಕೊಂಡು ಬೆಳಗ್ಗೆ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಂಡು ಹೋದ್ವಿ. ಈ ಬೆಂಗಳೂರು ಚಳಿಗಂತೂ ನನಗಂತೂ ತಡೆಯೋಕ್ಕಾಗ್ತಿಲ್ಲ, ತುಂಬಾ ಚಳಿ ಇದೆ. ಬಟ್ ಊಟ ಮಾಡಿಕೊಂಡು ಅವರಿದ್ದರೆ, ನಮ್ಮ ಹಸ್ಬೆಂಡ್ ಇದ್ದರೆ ಅವ್ರು ನಮಗೆ ಬೈಕ್ ಮೇಲೆ ಬಿಡೋರು. ಬಟ್ ಏನು ಮಾಡಬೇಕು, ಇವಾಗ ನಾವು ಮಾತ್ರ ನಡ್ಕೊತ ಹೋಗಲೇಬೇಕು. ಈ ಬಿಸಿಲು ನೋಡ್ತಿದ್ರೆ ಖುಷಿ ಆಗ್ತಿದೆ. ಎಷ್ಟು ಚೆನ್ನಾಗಿ ಬಿಸಿಲಿದೆ ಅಂದರೆ ಬೆಳಗ್ಗೆ ಬಿಸಿಲಲ್ಲಿ ಆರಾಮಾಗಿ ಕೂತ್ಕೊಂಡು ಬಿಡಬೇಕು ಅನಿಸುತ್ತೆ. ಸ್ಕೂಲಿಗೆ ಹೋಗಿ ಬಂದಮೇಲೆ ಏನಾದರೂ ಒಂದು ಮಾಡ್ಕೋಬೇಕಲ್ವ. ನೋಡಿ, ಪೆನ್ ಇಂಕು ಫುಲ್ಲು ಲೀಕ್ ಆಗಿಬಿಟ್ಟಿದೆ. ಇದು ನಮ್ಮ ಟೀಚರ್ಸಿನ ಪ್ರೂಫು, ಪೆನ್ ಯೂಸ್ ಮಾಡ್ತೀವಿ ಅಂತೇಳಿ. ಈವ್ನಿಂಗಿಗೆ ಹರ್ಷಗೆ ಬಟಾಣಿ, ಇದು ಹಸಿ ಬಟಾಣಿ ಬರುತ್ತಲ್ವ, ಅದು ತುಂಬಾ ಇಷ್ಟ ಅವನಿಗೆ. ಹಾಗಾಗಿ ಬಟಾಣಿನ ಹಾಕಿ ಅವನಿಗೆ ಉಪ್ಪಿಟ್ಟನ್ನ ಮಾಡಿಕೊಟ್ಟೆ. ಅವನು ಖುಷಿಯಾಗಿ ತಿನ್ಕೊಂಡ. ನನಗೆ ನೆಕ್ಸ್ಟ್ ಡೇ ಆಲೂ ಪರೋಟ ತಿನ್ನಬೇಕು ಅನ್ನಿಸ್ತಿತ್ತು. ಬೆಳಗ್ಗೆ ಎದ್ದು ಅದನ್ನು ಬಾಯ್ಲ್ ಮಾಡಿ ಅದನ್ನು ಪ್ರಿಪೇರ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ನೈಟೇ ಎಲ್ಲ ಬಾಯ್ಲ್ ಮಾಡಿದೆ. ನಮ್ಮ ಹರ್ಷನು ನಾನು ಕೂತ್ಕೊಂಡು ಹೆಲ್ಪ್ ಮಾಡಿದೆ. ಅವ್ನು ಕ್ಯೂಟ್ ಆಗಿರೋ ಮಾತನ್ನ ನೀವು ಕೇಳಿಸ್ಕೊಳ್ಳಿ. ಹರ್ಷ ಮಮ್ಮಿಗೆ ಏನೋ ಇದೆ ನೋಡಿ, ಏನು ಹೆಲ್ಪ್. ಥ್ಯಾಂಕ್ ಯು ಸೋ ಮಚ್ ಲಡ್ಡು. ನಾ ತಿರ್ಸಿ ತೋರ್ಲಿ ಅವನ್ನ.